ಡಿಕೆಶಿ ಅವರ ಸಚಿವ ಸಂಪುಟದ ಬಗ್ಗೆ ಎಲ್ಲೆಡೆ ಚರ್ಚೆ ಮೂಡ್ತಾ ಇದೆ. ಯಾಕಂತಂದ್ರೆ ಆಯ್ಕೆ ಮಾಡ್ಕೊಂಡಿರುವಂತಹ ಅಥವಾ ಇತ್ತೀಚೆಗೆ ಪ್ರಮಾಣ ವಚನ ಮಾಡಿರುವಂತಹ ಒಂದಿಷ್ಟು ಸಚಿವರ ಬಗ್ಗೆ ಒಂದಿಷ್ಟು ಮಾತುಕತೆ ಇದ್ರೆ, ಇನ್ನೊಂದು ಕಡೆ ಡಿಕೆಶಿ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ. ಹಾಗಾದ್ರೆ ಮಹಿಳೆಯರನ್ನ ಮೂಲೆ ಗುಂಪು ಮಾಡದ್ರ ಅನ್ನುವಂತಹ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಜೆಡಿಎಸ್ ನ ಶರವಣ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಬನ್ನಿ ಸರ್. ನಮಸ್ತೆ. ನಮಸ್ತೆ. ಯಾವಾಗ್ಲೂ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಸರ್ಕಾರ ಒಂದು ಯೋಚನೆ ಮಾಡಿದ್ರೆ ಯಾವಾಗ್ಲೂ ಇಡೀ ರಾಜ್ಯದ ಮಹಿಳೆಯರಿಗೆ ಗೌರವ ನೀಡದ ಹಾಗೆ. ಆದ್ರೆ ಡಿಕೆಶಿ ಅವರ ಸಚಿವ ಸಂಪುಟದಲ್ಲಿ ಯಾವುದೇ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮ ದೇಶದ ರಾಷ್ಟ್ರಪತಿಗಳು ಮಹಿಳೆಯರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಮಹಿಳಾ ರಿಸರ್ವೇಷನ್ನ, ವುಮನ್ಸ್ ರಿಸರ್ವೇಷನ್ನ ಮಾನ್ಯ ಪ್ರಧಾನಮಂತ್ರಿಗಳು ತಂದಾಗ ಅದನ್ನು ವಿರೋಧ ಮಾಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಅವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ನೀವು ಅಲ್ವೇ? ಇವತ್ತು ಏನು 34 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಸಚಿವ ಏನೋ ಒಂದು ಸಂಪುಟ ಇತ್ತು, ಅದನ್ನು ಮಹಿಳೆಯರಿಗೆ ಯಾವುದೇ ಸರ್ಕಾರ ಬರಲಿ ಅದರಲ್ಲಿ ಮಹಿಳೆಯ ಪ್ರಾತಿನಿಧ್ಯವನ್ನು ಯಾವತ್ತೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಬಹುಶಃ ಇಬ್ಬರು ಅಥವಾ ಒಬ್ಬರಾದರೂ ಇದ್ದೇ ಇರ್ತಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಉಸ್ತುವಾರಿ ಏನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ರಾಷ್ಟ್ರ ನಾಯಕರು ಇದ್ದಾರೆ ರಾಹುಲ್ ಗಾಂಧಿ ಅವರು, ಇವತ್ತು ಮಹಿಳೆಯರಿಗೆ ಯಾಕೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದನ್ನು ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ನೀವೇನು ಮಹಿಳೆಯರ ವಿರೋಧಿ ಸರ್ಕಾರನ, ಅಥವಾ ಮಹಿಳೆಯರು ನಿಮ್ಮಲ್ಲಿ ಯಾರೂ ಕೂಡ ಸಚಿವ ಸ್ಥಾನವನ್ನು ನಿಭಾಯಿಸುವಂಥ ಶಕ್ತಿ ಇಲ್ವಾ? ನೀವು ಯಾತಕ್ಕೋಸ್ಕರ ಆ ಒಂದು ಸ್ಥಾನ ಮಹಿಳೆಯರಿಗೂ ಕೊಡಬೇಕು ಅನ್ನೋದನ್ನು ವಾದ ಇದ್ದರೂ ಕೂಡ ಅದನ್ನು ಕೊಡದೆ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಜನ ಇವತ್ತು ಎಲ್ಲ ಕಡೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರನ ಹಣೆಪಟ್ಟನ್ನು ಬರೋದಕ್ಕೆ ಮುಂಚಿತವಾಗಿ ತಕ್ಷಣ ಆ ಒಂದು ಸ್ಥಾನವನ್ನು ಮಹಿಳೆಯರಿಗೆ ನೀವು ಯಾರಿಗಾದ್ರೂ ಕೊಡಿ, ನಿಮ್ಮ ಪಕ್ಷದ ವಿವೇಚನೆ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಮಹಿಳೆಯರು ಮೇಲ್ಮನೆಯಲ್ಲೂ ಇದ್ದಾರೆ, ಕೆಳಮನೆಯಲ್ಲೂ ಇದ್ದಾರೆ, ನಿಮ್ಗೆ ಯಾರು ಬೇಕಾದ್ರೆ ನೀವು ಕೊಡಿ. ಒಟ್ಟರಲ್ಲಿ ಒಬ್ಬರು ಮಹಿಳೆಯರನ್ನ ಈ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಕ್ಷಣ ಸಚಿವ ಸ್ಥಾನವನ್ನು ಕೊಟ್ಟು ಆ ಒಂದು ಕೂಗು ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಮಾಡಬೇಕು ಅಂತೇಳಿ ನಾನು ಕೂಡ ಒಬ್ಬ JDS ಪಕ್ಷದ ಶಾಸಕನಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇನ್ನೊಂದು ಕಡೆ ನಾವು ಗಮನಿಸಿದ್ರೆ ನಮ್ಮ ಕೇಂದ್ರದಲ್ಲೂ ಕೂಡ ಹಣಕಾಸು ಒಂದು ಖಾತೆಯನ್ನ ಕೂಡ ಒಂದು ಮಹಿಳೆ ನಿಭಾಯಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಒಬ್ಬ ಸಚಿವೆ ಒಬ್ಬ ಮಹಿಳೆ ನಿಭಾಯಿಸಿದ್ದಾರೆ. ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಒಬ್ಬರ ನಾಯಕಿ ದೇಶವನ್ನ ಆಳಿದ್ದಾರೆ, ಇಂದಿರಾ ಗಾಂಧಿ ಅವರು. ಹಾಗಾಗಿ ಗಮನಿಸ್ತಾ ಇದ್ರೆ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಆಗು ಹೋಗುಗಳು, ಮತ್ತೆ ಮಹಿಳೆಯರ ಸ್ಥಾನ ಕೊಡಿ ಅಂತ ಹೇಳಿ ಅಂಗಲಾಚುವಂತಹ ಪರಿಸ್ಥಿತಿ ಅಥವಾ ಒತ್ತಡ ಹೇರುವಂತಹ ಪರಿಸ್ಥಿತಿ ಬರ್ತಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಲ್ಲ, ನೀವು ಉತ್ತಮವಾದಂಥ ಪ್ರಶ್ನೆ ಕೇಳಿದ್ದೀರಿ. ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್, ಆರ್ಥಿಕ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಹುಶಃ ಭಾಳ ವರ್ಷಗಳಿಂದ ಆ ಒಂದು ಖಾತೆಯನ್ನು ನಿಭಾಯಿಸ್ತಾ ಬರ್ತಾ ಇದ್ದಾರೆ, ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ನಮ್ಮ ಕೇಂದ್ರ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಅಚ್ಚುಕಟ್ಟಾಗಿ ಆ ಒಂದು ಇಲಾಖೆಯನ್ನು ನಿಭಾಯಿಸ್ತಾ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗೆ ನಮ್ಮ ರಾಷ್ಟ್ರ ರಾಜಧಾನಿ, ಈ ದೇಶದ ರಾಷ್ಟ್ರ ರಾಜಧಾನಿ ಡೆಲ್ಲಿಯ ಮುಖ್ಯಮಂತ್ರಿಯವರು ಕೂಡ ಶ್ರೀಮತಿ ರೇಖಾ ಗುಪ್ತಾರವರು ಮುಖ್ಯಮಂತ್ರಿಯಾಗಿ BJP ಸರ್ಕಾರವನ್ನು ನಿಭಾಯಿಸ್ತಾ ಇರತಕ್ಕಂಥದ್ದು. ಈ ಥರ ಅನೇಕ ಘಟನೆಗಳಿದೆ. ತಾವು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೇಡಮ್ ಅವ್ರ ಹೆಸರನ್ನ ಹೇಳಿದ್ರಿ. ಅದೇ ಥರ ನಮ್ಮ ರಾಜ್ಯದಲ್ಲಿ ಕೂಡ ಬಹುಶಃ ಇವತ್ತು ಚೀಫ್ ಸೆಕ್ರೆಟರಿ ಶ್ರೀಮತಿ ಶಾಲಿನಿ ರಜನೀಶ್ ಅವರಿದ್ದಾರೆ. ಈ ಥರ ಅನೇಕ ಮಹಿಳಾ ಮಂತ್ರಿಗಳಿರ್ಬೋದು, ಮಹಿಳಾ ಮುಖ್ಯಮಂತ್ರಿಗಳಿರ್ಬೋದು, ಮಹಿಳಾ ಉನ್ನತ ಸ್ಥಾನದಲ್ಲಿರತಕ್ಕಂಥ ಅಧಿಕಾರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಈ ಥರ ಎಷ್ಟು ಬೇಕಾದ್ರೆ ಉದಾಹರಣೆ ಕೊಡಬಲ್ಲೆ. ಇವತ್ತು ವಿಶೇಷವಾಗಿ
ನಾವು ವುಮೆನ್ಸ್ ರಿಸರ್ವೇಷನ್ ಕೂಡ ಏನು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಬಿಲ್ಲನ್ನು ತರ್ತಾ ಇದೆ. 33% MLA ಮತ್ತು MP, ಲೋಕಲ್ ಬಾಡಿಗಳಲ್ಲಿ 50% ಮಹಿಳಾ ರಿಸರ್ವೇಷನ್ನ ಕೊಡಬೇಕು ಅಂತೇಳಿ ಬಂದಿರತಕ್ಕಂಥದ್ದು. ಈ ಥರ ಅನೇಕ ಘಟನೆಗಳು ಇರತಕ್ಕಂಥ ಈ ಸಂದರ್ಭದಲ್ಲಿ ನೀವು 33 ಜನ ಪುರುಷರಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ಆದರೆ ಒಬ್ಬರಿಗಾದ ಮಹಿಳಾ ಮಂತ್ರಿಯನ್ನು ಮಾಡಬೇಕಾಯಿತು. ಇದಕ್ಕೆ ಕೂಡಲೇ ಇದೊಂದು ಚರ್ಚೆ ಎಲ್ಲ ಈಗೇನು ಅಧಿವೇಶನ ಬರ್ತಾ ಇದೆ, 13ನೇ ತಾರೀಕಿಂದ ವಿಧಾನ ಮಂಡಲವನ್ನು ಕರೀತಾ ಇದ್ದಾರೆ, ಅಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಷ್ಟರೊಳಗಡೆ ಇದನ್ನು ಫುಲ್ಫಿಲ್ ಮಾಡ್ತಾರಂತೇಳಿ ಈ ಸರ್ಕಾರ ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಒತ್ತು ಕೊಡ್ತಾರಂತೇಳಿ ನಾನು ಭಾವಿಸಿದ್ದೀನಿ. ಇನ್ನೊಂದು ಕಡೆ ಸರ್, ಯಾವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ನಿಷ್ಠವಂತರು, ಕಾರ್ಯಕರ್ತರೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠೆಯನ್ನ ತೋರಿಸ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಏನು ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ ತಕ್ಷಣ ಎಷ್ಟೋ ಜನ ರಾಜೀನಾಮೆಯನ್ನ ನೀಡಿದ್ರು, ಎಷ್ಟೋ ಜನ ರೋಡಲ್ಲಿ ನಿಂತು DK ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು, ಧಿಕ್ಕಾರ ಕೂಗಿದ್ರು. ಇದನ್ನ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಕೆಲವರು ಇವತ್ತು ಆರೋಪಿ ಸ್ಥಾನದಲ್ಲಿ ಇರತಕ್ಕಂಥವರು ಆಗಲೇ ಜೈಲಿಗೆ ಯಾತಕ್ಕೋಸ್ಕರ ಹೋದರು, ಜೈಲಿಂದ ಇವಾಗ ಜಾಮೀನಲ್ಲಿ ಇವತ್ತು ಬಂದಿರತಕ್ಕಂಥವರು, ಹಾಗಂತೇಳಿ ಅವರು ನಿರ್ದೋಷಿ ಆಗಲ್ಲ. ಅವರ ಮೇಲೆ ತೂಗುಕತ್ತಿ ಇದ್ದಿರತಕ್ಕಂಥದ್ದು, ED ಕೇಸ್ಗಳು ನಡೀತಾ ಇದೆ, ಬೇರೆ ಬೇರೆ ಅವರು ಇನ್ನೂ ಆ್ಯಕ್ಟಿವಿಟೀಸು ಇದೆ ಅಂಥೇಳಿ ತನಿಖೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಒಂದು ಸಚಿವರನ್ನ ಮಾಡಿರತಕ್ಕಂಥದ್ದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಭಾಳ ಜನ ಇವತ್ತು ಸಚಿವ ಸ್ಥಾನ ಸಿಗದೆ ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂಥ ಕೆಲಸ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ಸು ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರ ನಡೀಬೋದು ಅನ್ನೋದನ್ನು ನಾವೆಲ್ಲ ಕೂಡ ಕಾದು ನೋಡ್ತಾ ಇದ್ದೀವಿ. ಬಹುಶಃ ಈಗ 2 ತಿಂಗಳಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಂದು ಅಧಿಕಾರಕ್ಕೆ. ಬಹುಶಃ ನಾವು ಕೂಡ ಇನ್ನೂ ಸ್ವಲ್ಪ ದಿನ ಕಾದು ನೋಡ್ತೀವಿ. ಇನ್ನೂ ಆಡಳಿತ ಒಂದು ಯಂತ್ರ ಇನ್ನೂ ಚುರುಕು ಮೂಡಿಸಿಲ್ಲ. ಇವತ್ತು ಬರ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ, ರೈತರೆಲ್ಲ ಕೂಡ ಕಂಗಾಳಾಗ್ತಾ ಇದ್ದಾರೆ. ಬಹುಶಃ ಸಚಿವರಿಗೆ ಈಗ ಆ ಜಿಲ್ಲೆಗಳಿಗೆ ಹೋಗಿ ಅಂತೇಳಿ ಈಗ ಒಂದು ಆದೇಶ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನ ಮಂಡಲದಲ್ಲಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಕೂಡ ವಿರೋಧ ಪಕ್ಷವಾಗಿ ಧ್ವನಿಯನ್ನು ಎತ್ತಲಿದ್ದೀವಿ. ನಾವು ಮತ್ತು BJP ನಮ್ಮ NDA ಪಾರ್ಟ್ನರ್ ಇಬ್ಬರೂ ಕೂಡ ಸೇರಿ ಜಂಟಿಯಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇವತ್ತು ರಾಜ್ಯದ ಜನರ ಹಿತವನ್ನು ಕಾಪಾಡೋ ದೃಷ್ಟಿಯಲ್ಲಿ ಸರ್ಕಾರ ನಡಿಬೇಕಾಗಿದೆ. ಈಗ ರೈತರಿಗೆ ಏನು ತುಂಬ ಸಂಕಷ್ಟದಲ್ಲಿದ್ದಾರೆ, ಅವರ ಬೆಳೆಗೆ ಒಂದು ಒಳ್ಳೆಯ ಒಂದು ಪರಿಹಾರ ಸಿಗಬೇಕು ಮತ್ತು ಅವರ ರೈತರ ಸಾಲ ಮನ್ನಾ ಮಾಡಿದ್ರೆ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹೆಂಗೆ 25,000 ಕೋಟಿಯನ್ನು ಸಾಲ ಮನ್ನಾ ಮಾಡಿದ್ರಲ್ಲ, ಆ ರೀತಿಯಲ್ಲಿ ಇವರು ಕೂಡ ಮಾಡುವಂಥ ಕೆಲಸ ಮಾಡಬೇಕು. ಇವತ್ತು ಮಳೆ ಭಾಳ ಕಡಿಮೆ ಆಗಿದೆ. ಇವತ್ತು ಕಾವೇರಿ ಇಶ್ಯೂ ಕೂಡ ಸ್ವಲ್ಪ ದಿನಕ್ಕೆ ಅದು ಪಾರಾಗಿದೆ. ಮಳೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಒಂದು ಸ್ಪಷ್ಟ ಒಂದು ನಿಲುವನ್ನು ತೆಗೆದುಕೋಬೇಕಾಗ್ತದೆ ರಾಜ್ಯ ಸರ್ಕಾರ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದು ಕಡೆ ಈ ರೀತಿಯಾದಂತಹ ಸಂಪುಟ ರಚನೆಯಲ್ಲಿ ಒಂದಿಷ್ಟು ಗೊಂದಲ ಆದ್ರೆ, ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ ಸರ್. ಯಾವಾಗ್ಲೂ ಕೂಡ ರೈತರ ಪರ ನಾವಿದೀವಿ, ನಾವು ಕೂಡ ರೈತರ ಪರ ನಿಲ್ತೀವಿ, ಅಥವಾ ರೈತರಿಗೆ ನಾವು ಬೆಂಬಲ ಕೊಟ್ಕೊಂಡೇ ಬಂದಿದ್ದೀವಿ ಅಂತ ಹೇಳುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ರೈತರ ಪರವಾಗಿ ನಿರ್ಧಾರ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅಥವಾ ಇಷ್ಟೆಲ್ಲ ಹೋರಾಟಗಳ ನಂತರವೂ ಕೂಡ ಅದನ್ನ ತಳ್ಳಿ ಹಾಕೋದಕ್ಕೆ ರೆಡಿ ಇಲ್ಲ, ಅಥವಾ ಕೈ ಬಿಡೋದಕ್ಕೆ ರೆಡಿ ಇಲ್ಲ. ಇನ್ನೂ ಕೂಡ ಅದನ್ನ ಇಡ್ಕೊಂಡು ಜಗ್ಗಾಡ್ತಾ ಇರುವಂತದ್ದು. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಮುಂದಿನ ದಿನಗಳಲ್ಲಿ ನೀವು ರೈತರ ಪರ ನಿಮ್ಮ JDS ಪಕ್ಷ ಯಾವ ರೀತಿಯಾದಂತಹ ನಿಲುವು ತೋರುತ್ತೆ? ಈಗೇನು 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಬೈಲಮಂಗಲದಿಂದ ಫ್ರೀಡಮ್ ಪಾರ್ಕ್ವರೆಗೂ 3 ದಿನಗಳ ಕಾಲ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆಗೆ ಏನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಕೃಷಿ ಅವಲಂಬಿತರಾಗಿರತಕ್ಕಂಥ ಕೃಷಿಕರು ಏನಿದ್ದಾರೆ ಅವರ ಜಮೀನನ್ನು ಇವತ್ತು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಇವತ್ತು ರೈತರು ಇವತ್ತೇನು ಕಂಗಾಲಾಗಿದ್ದಾರೆ, ರೈತರ ವಿರೋಧಿ ಸರ್ಕಾರ ಅಂಥೇಳಿ ಇವತ್ತು ಎಲ್ಲರೂ ಕೂಡ ಸುಮಾರು ಒಂದು 500 ದಿವಸಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಆ ಬಿಡದಿ ಟೌನ್ಶಿಪ್ಪನ್ನು ವಿರೋಧ ಮಾಡಿ ಅವರೆಲ್ಲರೂ ಕೂಡ ಬೀದಿಗೆ ಬಂದಿರತಕ್ಕಂಥದ್ದು. ಆ ರೈತರಿಗೆ ನಾವು ಅವರ ಹೋರಾಟಕ್ಕೆ ನಾವು ನಮ್ಮ
ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಬಹುಶಃ ವಿಧಾನ ಮಂಡಲದಲ್ಲಿ ಕೂಡ ನಮ್ಮ ಕೂಗನ್ನು ನಾವು ಹೇಳ್ತೀವಿ, ವ್ಯಕ್ತಪಡಿಸ್ತೀವಿ. ಮತ್ತು BJP ಮತ್ತು JDS ಇಬ್ಬರೂ ಕೂಡ ಈ ಬಿಡದಿ ಟೌನ್ಶಿಪ್ಗೆ ರೈತರ ಜೊತೆಯಲ್ಲಿ ಸೇರಿಕೊಂಡು ಅವರ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ. ಆ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಕೂಡ 3 ದಿವಸಗಳ ಕಾಲ 9ನೇ ತಾರೀಕಿಂದ ಮಾಡ್ತಾ ಇದ್ದೀವಿ. ಅದರ ನಮ್ಮ ಪಾದಯಾತ್ರೆಗೆ ಹಲವಾರು ಸಂಘಟನೆಗಳು, ಆ ಒಂದು ಏನು ಆ ಸುತ್ತಮುತ್ತ ಇರತಕ್ಕಂಥ ರೈತರು, ರೈತ ಸಂಘಟನೆಗಳು ಭಾಳ ಜನ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಕೂಡ ಸಾವಿರಾರು ಜನ ಬಂದು ನಮ್ಮ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವಂತ ಎಲ್ಲ ಕೂಡ ನೋಡ್ತಾ ಇದ್ದೀವಿ. ಇನ್ನು ಯಾವಾಗ್ಲೂ ನಮ್ಮ ಕುಮಾರಸ್ವಾಮಿ ಸರ್ ಏನಾದ್ರು CM ಆದ್ರು ಅಂತಂದ್ರೆ ಫಸ್ಟ್ ಮಾಡುವಂತಹ ಕೆಲಸ ರೈತರಿಗೋಸ್ಕರ ಅವರ ಸಾಲವನ್ನ ಮನ್ನಾ ಮಾಡುವಂಥದ್ದು. ಈಗ ಅಂತೂ ಕರ್ನಾಟಕಾದ್ಯಂತ ಬರ ಸಂಪೂರ್ಣವಾಗಿ ರೈತರ ಕೃಷಿಗೆ ಒಂದ್ ರೀತಿಯಲ್ಲಿ ಕೆಟ್ಟ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದೆ. ಆದ್ರೆ ಈಗ ಅಧಿವೇಶನ ಆರಂಭ ಆಗ್ತಾ ಇದೆ ಸರ್, ನಿಮ್ಮ ಕಡೆಯಿಂದ ಏನಾದ್ರೂ ರೈತರ ಪರವಾಗಿ ಕೃಷಿ ಸಾಲ ಮನ್ನಾ ಮಾಡಿ ಅಂತ ಅಥವಾ ಬರ ಪರಿಹಾರ ನೀಡಿ ಅಂತ ಏನಾದ್ರೂ ಒತ್ತು ಕೊಡ್ತೀರಾ? ಕಾಂಗ್ರೆಸ್ಗೆ ಏನಾದ್ರೂ ಒಂದು ದೊಡ್ಡ ಮಟ್ಟದ ಒಂದು ಏನು ಫೋರ್ಸ್ ಮಾಡ್ತೀರಾ? ಹೇಗೆ? ನಮ್ಮ ಪಕ್ಷದ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು, ಈ ಥರ ಎಲ್ಲ ಡಿವಿಷನಲ್ಲಿ ಕೂಡ ನಮ್ಮ ಪಕ್ಷದ ನಾಯಕರುಗಳು ಏನು ಈ ಬರ ಪರಿಹಾರದ ಬಗ್ಗೆ ಒಂದು ಸಮಿತಿಯನ್ನು ಮಾಡಿದರು, ನಿಯೋಗ ಮಾಡಿದರು. ಅವರೆಲ್ಲರೂ ಕೂಡ ಅಲ್ಲಲ್ಲಿ ಹೋಗಿ ರೈತರ ಜೊತೆಯಲ್ಲೂ ಮಾತನಾಡಿ ವಾಸ್ತವವಾಗಿ ಅಲ್ಲಿ ಏನು ಅವರು ರೈತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂಥೇಳಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ ತಂದು ಪಕ್ಷದ ವರಿಷ್ಠರಿಗೂ ಕೊಟ್ಟಿದ್ದಾರೆ. ಆ ಒಂದು ಆಧಾರದ ಮೇಲೆಗೆ ನಾವು ವಿಧಾನ ಮಂಡಲದಲ್ಲಿ ಕೂಡ, ಅದು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭಾ ಅಸೆಂಬ್ಲಿ ಇರ್ಬೋದು, ಎರಡು ಕಡೆ ಕೂಡ ಶಾಸಕರುಗಳಿಗೆ ನಾವು ಮಾತಾಡ್ತೀವಿ. ಈ ಸರ್ಕಾರವನ್ನು ಕಿವಿ ಹಿಂಡಿ ರೈತರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಅವರಿಗೆ ಆ ಪರಿಹಾರವನ್ನು, ಬೆಳೆ ಪರಿಹಾರ ಮತ್ತು ಈ ಬರ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಖಂಡಿತ ಮಾಡೇ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ನೀಟ್ ಎಕ್ಸಾಮ್ ವಿಚಾರದಲ್ಲಿ ಕೇಂದ್ರದಲ್ಲಿ ಆದಂತಹ ಒಂದಿಷ್ಟು ಪ್ರತಿಭಟನೆಗಳಿಗೆ ನಮ್ಮ DKಶಿ ಸರ್ ಹೋಗಿ ಅಲ್ಲಿ ಕೂತ್ಕೊಂಡು ಅವರ ಪರ ನಿಂತರು. ಖಂಡಿತ ಖುಷಿ ಪಡುವಂತಹ ವಿಚಾರ. ಆದ್ರೆ ರಾಜ್ಯದಲ್ಲಿ KPSC ವಿಚಾರದಲ್ಲಿ ಪದೇ ಪದೇ ಆಗ್ತಾ ಇರುವಂತಹ ಹಗರಣದ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮ ಕೂಡ ಜರುಗ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು ಫ್ರೀಡಂ ಪಾರ್ಕ್ ಅಲ್ಲಿ, ಆದ್ರೆ ಅದು ಆಗುವಂಥದ್ದು ಏನು ಹಗರಣಗಳು ನಡೀತಾ ಇರುವಂಥದ್ದು ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಯಾಕಂತಂದ್ರೆ ಅಲ್ಲಿ ಹೋಗಿ ಒಬ್ಬ ಏನು ಎಜುಕೇಶನ್ ಮಿನಿಸ್ಟರ್ ಆದಂತಹ ಅವರ ರಾಜೀನಾಮೆಯನ್ನ ಬಯಸ್ತಾರೆ, ಆದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಪರಿಹಾರ ಕೊಡಲ್ಲ. ಏನ್ ಹೇಳ್ತೀರಾ? ನೋಡಿ, ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ಜಂತರ್ ಮಂತರಲ್ಲಿ ಅಲ್ಲಿ ಹೋರಾಟ ಮಾಡುವಂಥ ಯುವಕರ ಪರವಾಗಿ ನಾವು ಇದ್ದೀವಿ, ಯುವಕರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ ಅಂತ ಹೇಳಿ ಒಂದು ಕೇಂದ್ರದ ಶಿಕ್ಷಣ ಮಂತ್ರಿಯನ್ನ ರಾಜೀನಾಮವನ್ನು ಕೇಳುವಂಥ ನೈತಿಕತೆ ನಿಮಗಿದ್ದಿದ್ರೆ ನಮ್ಮ ರಾಜ್ಯದಲ್ಲಿ KPSCನ ಕರ್ಮಕಾಂಡ ಏನು ಇವತ್ತು ಹಲವಾರು ಯಾರು ಕಷ್ಟಪಟ್ಟು ಎಕ್ಸಾಮ್ ಮಾಡಿ ಓದಿ ಆ KPSC ಇಂಟರ್ವ್ಯೂಗೆ ಹೋಗಿ ಅವರಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಕೊಡಿಸೋದ್ರಲ್ಲಿ ಈ ರಾಜ್ಯ ಸರ್ಕಾರ ಮತ್ತು ಆ KPSCಯ ಅಧ್ಯಕ್ಷರು ಅವರು ನಡ್ಕೊಂಡಿರತಕ್ಕಂಥ ರೀತಿ, ಭ್ರಷ್ಟಾಚಾರ ಎಲ್ಲವನ್ನು ಕೂಡ ಜಗಜ್ಜಾಗರತೆ ಆಗಿರತಕ್ಕಂಥದ್ದು. ಈ ರಾಜ್ಯದ ಜನರಿಗೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ. ಇವತ್ತು ನಿಮಗೇನಾದರೂ ಈ ಥರ ಕೇಂದ್ರ ಸರ್ಕಾರ ಹೆಂಗೆ ಮಾನ್ಯ ನರೇಂದ್ರ ಮೋದಿಜಿ ಅವರು ಶಿಕ್ಷಣ ಸಚಿವರ ಒಂದು ರಾಜೀನಾಮವನ್ನು ಯಾವ ಥರ ಪಡ್ಕೊಂಡು ಆ ಯುವಕರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದನ್ನು ಒಂದು ಸಂದೇಶವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಥರ ನೀಟ್ ವಿಚಾರದಲ್ಲಿ ಯಾವುದೇ ಥರ ಸಮಸ್ಯೆಗಳಾಗದಿರತಕ್ಕಂಥ ಒಂದು ವಿಚಾರವನ್ನು ನಮ್ಮ ರಾಜ್ಯದ ಕೇಂದ್ರ ಸಚಿವರಂತೆ ಪ್ರಹ್ಲಾದ್ ಜೋಶಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವು ಕೂಡ
ಮತ್ತೊಮ್ಮೆ ಈ KPSC ಈ ಕರ್ಮಕಾಂಡ ಮುಂದುವರಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು. ಇಲ್ಲ ಆಗಿರತಕ್ಕಂಥ ಯಾರು ಅನ್ಯಾಯವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವ್ರಿಗೆ ಯಾವುದೇ ಥರ ತೊಂದರೆ ಆಗದಿರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ KPSCಗೆ ಒಂದು ಮಾನದಂಡ ತರಬೇಕು. UPSC ರೀತಿಯಲ್ಲಿ ಅವರು ಯಾವ ಥರ ಒಂದು ಕಾನೂನನ್ನು ತಂದಿದ್ದಾರೆ, UPSC ಯಾವ ಮಾದರಿಯಾಗಿ ನಡೀತಾ ಇದೆ, ಅದೇ ರೀತಿಯಲ್ಲಿ KPSCಗೂ ಕೂಡ ಒಂದು ಮಾನದಂಡವನ್ನು ತಂದು ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರಾಮಾಣಿಕವಾಗಿ ಓದಿ ಕಷ್ಟಪಟ್ಟು ಬರುವಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಎಸ್, ಕೇಳಿದ್ರಲ್ಲ, ರೈತರ ಬರ ವಿಚಾರದಲ್ಲಿ ಪರಿಹಾರ ಕೊಡೋದ್ರಿಂದ ಹಿಡಿದು DKC ಸರ್ಕಾರದಲ್ಲಿ ಮಹಿಳೆಯರಿಗೆ ಸ್ಥಾನ ಕೊಡೋದ್ರವರೆಗೂ ಕೂಡ ಸರ್ ಮಾತಾಡಿದ್ರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂತಹ ಬದಲಾವಣೆ ತರುತ್ತೆ, ಮತ್ತೆ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಯಾವ ರೀತಿಯಾದಂತಹ ಕ್ರಮ ತಗೊಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.